ಭಾರತದ ಇತಿಹಾಸವನ್ನ ಮೊಘಲರಿಂದ ಬರೆಯುವಂಥ ಇತಿಹಾಸ ಆಯಿತು. ಧನವಂತನಾದ ಅಕ್ಬರ್, ಜಾತ್ಯತೀತ ಔರಂಗಜೇಬ್, ಟಿಪ್ಪು ಸುಲ್ತಾನ್ ಇವ್ರ ವೈಭವೀಕರಣ ಇತ್ತು. ಶಿಕ್ಷಣದಲ್ಲಿ ರಾಜಕೀಯಗೊಳಿಸುವಂಥ ವ್ಯವಸ್ಥೆ. ಹೊಸ ಬಸ್ ಖರೀದಿ ಎಲ್ಲಿಲ್ಲೇ ಬೆಂಗಳೂರು ಸುತ್ತಮುತ್ತಲಿದ್ದವ್ರಿಗೆ ಕೊಟ್ಟರೆ ಅಧ್ಯಕ್ಷ, ನಮ್ಮ ಬಿಜಾಪುರಕ್ಕಿಲ್ಲ. ಏನಪ್ಪಾ ಅಂದ್ರೆ ಏನಪ್ಪಾನೇ ಇರ್ತೀನಿ, ಯಾಕೋ ಅಂದ್ರೆ ನಾ ಏನು ನಿನಗೆ ಮುಲಾಜಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿಲ್ಲ, ನಾ ಏನು ಎಂದೂ ಬರೋದಿಲ್ಲ, ಬರೋ ಅವಶ್ಯಕತೆ ಇಲ್ಲ, ಇವತ್ತೆಲ್ಲ ಬಸ್ಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ. ಟ್ಯಾಕ್ಸಿ ಚಾಲಕರು, ಬಸ್ ಚಾಲಕರು, ಇವತ್ತು ಆಟೋ ಚಾಲಕರ ಪರಿಸ್ಥಿತಿ ಏನಾಗಿದೆ? ಕೇವಲ ಮೇಲಿಂದ ಮೇಲೆ ಒಂದು ಪೇಜ್ ಬಿಟ್ಟರೆ 2ನೇ ಪೇಜ್ ಮತ್ತೆ ಗ್ಯಾರಂಟಿಯನ್ನು ಬೆನ್ನು ಚಪ್ಪರಿಸೋದು ಬಿಟ್ರೆ ಮತ್ತೇನು ಆಗಿಲ್ಲ. ಮಾತಾಡುದು ಬೇಡ, ತಗೊಂಬಂದ್ ಇಡ್ತೇನೆ, ಇಟ್ಟ ಮೇಲೆ ಮಾತಾಡು. ನಾನೇನು ನಿಮ್ಮನ್ನ ಮೊಘಲರಿಗೆ ಮತ್ತು ಟಿಪ್ಪು ಸುಲ್ತಾನಿಗೆ ಹೋಲಿಸಿಬಿಟ್ಟು ಹೋಗುದಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು, ಅಹಿಲಾಬಾಯಿ ಹೋಳ್ಕರು, ಸಂಗೊಳ್ಳಿ ರಾಯಣ್ಣ ಇವ್ರನ್ನ ಎಲ್ಲಾರನ್ನೂ ಒಂದು 2-3 ಲೈನ್ ಅಷ್ಟೇ. ಅಕ್ಬರ್ನ ಬಗ್ಗೆ ಹೊಗಳಿದ್ದೆ ಹೊಗಳಿದ್ದು, ಔರಂಗಜೇಬನ ಬಗ್ಗೆ ಹೊಗಳಿದ್ದೆ ಹೊಗಳು. ಹಂಗೇನಿಲ್ಲ, ನಿಮ್ಮ ಮನೆಯಲ್ಲ, ಶಿವಾನಂದ ಬಾಯಿ ಒಳಗ್ ಮಾತು ಕರೆಕ್ಟ್ ಇರ್ಬೇಕು, ನಿಂದು ಕರೆಕ್ಟ್ ಇರ್ಬೇಕಷ್ಟೇ. ನಾನ್ ನಿಮ್ಗೆ ಕೇಳ್ತಾ ಇರೋದು ತಂದಿಟ್ಟು ಮಾತಾಡಂತ ಹೇಳ್ತಾರೆ. ತಂದಿಟ್ಟು ಮಾತಾಡಕ್ಕೆ ಅದು ಅಧ್ಯಕ್ಷರ ಅನುಮತಿ ತಗೊಂಡು ನಾನು ಮಾತಾಡಿ ಗೊತ್ತಿದೆ. ಕೋರ್ಟ್ ಮಾಡೋದು ಏನಾರು ಗೊತ್ತಿದ್ರೆ ಮಾತಾಡು, ಯಾರೇ ಮಾತಾಡ್ತಿಲ್ಲ. ಲಕ್ಷಾಂತರ ಎಕರೆ ಈ ದೇಶದಲ್ಲಿ ವಕಫಾಸ್ತಿ ಎಷ್ಟಿದೆ ಅಧ್ಯಕ್ಷರೇ? ಭಾರತೀಯ ಸೈನ್ಯ, ಭಾರತೀಯ ರೈಲ್ವೆ, ನಂತರ ಸುಮಾರು 15 ಲಕ್ಷ ಎಕರೆ ಭಾರತದಲ್ಲಿ ವಕಫಾಸ್ತಿ. ಈ ದೇಶದಲ್ಲಿ ಏನು ಮೊಘಲರಿಂದ ಪ್ರಾರಂಭ ಆಗುವಂಥ ಇತಿಹಾಸವನ್ನು ಕೆಲವೊಂದು ಲೆಫ್ಟಿಸ್ಟ್ ಅನ್ನುವಂಥ ಬುದ್ಧಿಜೀವಿಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವಂಥ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲದ ರೀತಿಯಲ್ಲಿ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು. ಇವತ್ತು ವಕಫದಲ್ಲಿ ಅಂತಿಂತ ಆಸ್ತಿ ಅದು. ವಿಂಡ್ಸರ್ ಮ್ಯಾನರ್ ಹೋಟೆಲು ಇವತ್ತು ಯಾರ್ದದು? ವಕಫದು. ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ. ನೀವು ಹಿಂದೂ ಅದಿರಿಲ್ಲ? ಅಲ್ಲಲ್ಲ, ನಾವು 100% ಹಿಂದೂ ಅಂದ್ರೆ ಕೇವಲ ಒಂದು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಇವೆರಡರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು. ರಾಜಕಾರಣ ಬೇರೆ. ವಿಧಾನಸಭೆ ಹೊರಗೆ ಹೋದ್ಮೇಲೆ ಕಾಂಗ್ರೆಸ್ಸನ್ನು ನಾವು ಟೀಕೆ ಮಾಡ್ತೀವಿ, ಅವ್ರು ನಮ್ಮ ಟೀಕೆ ಮಾಡ್ತಾರೆ. ಜಂತರ್ ಮಂತರ್ನಲ್ಲಿ ಹೋಗಿ ಅಂತರ್ಯಾಮಿಗಳಾಗಿ ಅಲ್ಲಿ ಅವರು ತಮ್ಮ ಕೇಂದ್ರ ಸರ್ಕಾರದ ಟೀಕೆ ಮಾಡ್ತಾರೆ. ಆದರೆ ಇವತ್ತು ಈ ಒಂದು ಭಾಷಣವನ್ನು ನೋಡಿದಾಗ ಯಾವುದೇ ಮುಂದಿನ ಭವಿಷ್ಯದ ಕರ್ನಾಟಕದ ಒಂದು ಭವಿಷ್ಯ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿಲ್ಲ. ಮೂಲಭೂತವಾಗಿ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಧ್ಯಕ್ಷರೇ, ಪ್ರಾದೇಶಿಕ ಅಸಮತೋಲನ ಏನಿದೆ ಇವತ್ತು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಈ ಭಾಗದಲ್ಲಿಯೂ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಕೋಲಾರ ಇರ್ಬೋದು, ಅನೇಕ ಭಾಗಗಳಿಗೆ ನ್ಯಾಯಯುತವಾಗಿ ಇವತ್ತು ಏನು ಪಾಲು ಸಿಗಬೇಕಾಗಿದೆ ಅದೂ ಸಹ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿಯೂ ಹೇಳಿಲ್ಲ. ಕೇವಲ ಮೇಲಿಂದ ಮೇಲೆ 1 ಪೇಜ್ ಬಿಟ್ಟರೆ 2ನೇ ಪೇಜ್ ಮತ್ತೆ ಗ್ಯಾರಂಟಿಯನ್ನು ಬೆನ್ನು ಚಪ್ಪರಿಸೋದು ಬಿಟ್ಟರೆ ಮತ್ತೇನೂ ಆಗಿಲ್ಲ. ಯಾವ ಗ್ಯಾರಂಟಿಗಳು ಸಹ ಈ ಸರ್ಕಾರ ಪೂರ್ಣ ಮಾಡಿಲ್ಲ. ಇವೆಲ್ಲ ಹೇಳಿದ್ರು 5 ಗ್ಯಾರಂಟಿಗಳನ್ನು ನಾವು, ನನ್ನ ಸರ್ಕಾರವು ನಡೆನುಡಿಗಳನ್ನು ಒಂದಾಗಿಸಿಕೊಂಡು, ನಡೆಗೂ ಸಂಬಂಧ ಇಲ್ಲ, ನುಡಿಗೂ ಸಂಬಂಧ ಇಲ್ಲ, 10 kg ಕೊಡಲಿಲ್ಲ, ಅದು 5 ಕಿಲೋ. ಏನೋ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ನೂ 5 ವರ್ಷ ಈ ದೇಶದ ಜನರಿಗೆ ಒಂದು ಆಹಾರ ಭದ್ರತೆ ಸಲುವಾಗಿ 5 kg ಕೊಡೋದ್ರ ಜೊತೆಗೆ ಇವತ್ತು 10 kg 29 ರೂಪಾಯಿದಲ್ಲಿ ಕೊಡುವಂಥ ಆಹಾರ ಭದ್ರತೆ ಕೊಟ್ಟಂಥವ್ರು ನಮ್ಮ ಪ್ರಧಾನಮಂತ್ರಿಗಳು. ನೀವೇನು ಕೊಟ್ರಿ? 34 ರೂಪಾಯಿ ಕೊಡ್ತಾಯಿದ್ದೀರಿ. 34 ರೂಪಾಯಿ 1 kg ಕೊಡ್ತಾಯಿದ್ದೀರಿ. ನೀವು ಹೇಳಿದ್ದಷ್ಟು 10 kg. 10 kg ಅಂದರೆ ಎಷ್ಟು ಕೊಡಬೇಕಾಗಿತ್ತು? 340 ರೂಪಾಯಿ ಕೊಡಬೇಕಾಗಿತ್ತು. ನಡೆದಂತೆ ಮಾತು ಸ್ಫಟಿಕದ ಸಲಾಕೆ ಅಂತಿರಬೇಕು, ಬರೇ ಮಾತೇ ಆಯಿತು, ಕೃತಿಯಲ್ಲಿ ಯಾವುದೂ ಇಲ್ಲ. ಇವತ್ತು ಅನೇಕ ವಚನಕಾರರು,
ಅನೇಕ ಸಾಹಿತಿಗಳನ್ನು ಇವತ್ತು ಅವರು ಉದಾಹರಣೆ ತಗೊಂಡು ಇವತ್ತು ಅಧ್ಯಕ್ಷರೇ, ಒಂದು ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು, ಅದರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂಥ ಹಣ ಸುಮಾರು ಅವ್ರು ಹೇಳ್ಕೊಂಡಿದ್ದಾರೆ 34,000 ಕೋಟಿ ರೂಪಾಯಿ ಈ ವರ್ಷ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಗಳಿಗೆ ಖರ್ಚು ಮಾಡ್ತಿರ್ತಾರೆ. ಆದ್ರೆ 11,000 ಕೋಟಿ ಈ ಏನು ಗ್ಯಾರಂಟಿಗಳಿದ್ವಲ್ಲ, ಈ ಗ್ಯಾರಂಟಿಗಳು ಸಲ ತಗೊಂಡ್ಬಿಟ್ರು. ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಿಟ್ಟಂಥ ಹಣ ನೀವು ಅದನ್ನು ತಕ್ಕೊಂಡು ಇವತ್ತು ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಜನಪ್ರಿಯ ಕಾರ್ಯಕ್ರಮಗಳಿಂದ ಬಳಕೆ ಮಾಡ್ಕೊಂಥದ್ರ ಮೂಲಕ ಇದೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ವಿರೋಧಿ ಸರ್ಕಾರ ಅಂತೇಳಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ಶಕ್ತಿ ಯೋಜನೆ ತೊಗೊಂಡು ಬಂದ್ರಿ, ಇವತ್ತೆಲ್ಲ ಬಸ್ಸುಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ. ಟ್ಯಾಕ್ಸಿ ಚಾಲಕರು, ಬಸ್ ಚಾಲಕರು, ಇವತ್ತು ಆಟೋ ಚಾಲಕರ ಪರಿಸ್ಥಿತಿ ಏನಾಗಿದೆ? ಒಂದೊಂದು ಕಡೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರ ಜೀವನ ದುಸ್ತರಾಗಿದೆ. ಅವ್ರಿಗೇನಾದರೂ ಪರಿಹಾರ ರೂಪದಲ್ಲಿ ಒಂದು ತಿಂಗಳಿಗೆ 5,000 ರೂಪಾಯಿ ಆದ್ರೂ ಅವ್ರ ಕುಟುಂಬ ನಡೆಸಲಿಕ್ಕೆ ಏನಾದರೂ ವ್ಯವಸ್ಥೆಯನ್ನು, ಯಾಕಂದ್ರೆ ಪಾಪ ಒಂದು ಆಟೋ ಚಾಲಕ ಇಡೀ ಜೀವನ ಅಧ್ಯಕ್ಷರೇ ಆತ ಸ್ವಂತ ಎಷ್ಟು ಕಷ್ಟಪಟ್ಟು ಅವ್ರು ಕೆಲಸ ಮಾಡ್ತಾರೆ, ರಾತ್ರಿ ಹಗಲು ಮನೆ ಮಠ ಬಿಟ್ಟು. ಈಗ ಅವ್ರಿಗೆ ಆಟೋದಲ್ಲಿ ಕುಂಡ್ರೋರಂತಾರೆ ಇಲ್ಲದೆ ಎಷ್ಟೋ ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಹೊಸ ಬಸ್ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರಿ. ಹೊಸ ಬಸ್ ಖರೀದಿ ಎಲ್ಲಿಲ್ಲೇ ಬೆಂಗಳೂರು ಸುತ್ತಮುತ್ತಲಿದ್ದವ್ರಿಗೆ ಕೊಟ್ಟರೆ ಅಧ್ಯಕ್ಷ, ನಮ್ಮ ಬಿಜಾಪುರಕ್ಕಿಲ್ಲ. ನಮಗೆಲ್ಲ ಅದೇ ಹಳೆಯ ಬಸ್ ಏನು 1, 2 ಲಕ್ಷ 3 ಲಕ್ಷ 5 ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆದಂಥ ಬಸ್ಸುಗಳು ಇವತ್ತು ನಮ್ಮ ಭಾಗದಲ್ಲಿ. ಅಧ್ಯಕ್ಷರು, ಇವತ್ತು ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಕೃಷ್ಣ ಯೋಜನೆಗೆ ಅವರೇ ಹೇಳಿದರು, ಅವರು ಪಾದಯಾತ್ರೆ ಮಾಡಿದರು ಬಳ್ಳಾರಿಯಿಂದ ಆಲಮಟ್ಟಿ ಏನು ಕೂಡಲ ಸಂಗಮವರೆಗೆ. ಪ್ರತಿ ವರ್ಷ ಕೃಷ್ಣೆಯ ಮೇಲೆ ಆಣೆ, ಇಲ್ಲೇ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಅದಾರ, ಕೃಷ್ಣೆಯ ಮೇಲೆ ಆಣೆ, ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ನಾವು ಕೊಡ್ತಿದ್ವಿ. ಕೇಳಿ ಕೃಷ್ಣೆಯ ಕೂಗು, ನಮ್ಮ ನಡೆ ಕೃಷ್ಣೆ ಕಡೆ. 10 ರೂಪಾಯಿನೂ ಸಹ ಬಜೆಟ್ನಾಗೂ ಕೊಟ್ಟಿಲ್ಲ. ಬಜೆಟ್ ಬಂದಾಗ ಮಾತಾಡ್ತೀವಿ. ಕೃಷ್ಣಾ ನದಿ ಬಗ್ಗೆ ಇವತ್ತು ಚಕಾರ ಸಹ ರಾಜ್ಯಪಾಲರ ಭಾಷಣದಲ್ಲಿ ಮಾತನಾಡಿಲ್ಲ. ಅದೇ ರೀತಿ ಇವತ್ತು ಶಿಕ್ಷಣದಲ್ಲಿ ರಾಜಕೀಯಗೊಳಿಸುವಂಥ ವ್ಯವಸ್ಥೆ. ಇವತ್ತು ನಾವು NEP ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದ್ವಿ. ಏನಿದೆ, ಭಾರತದ ಇತಿಹಾಸವನ್ನು ಮೊಘಲರಿಂದ ಬರೆಯುವಂಥ ಇತಿಹಾಸ ಆಯಿತು. ಧನವಂತನಾದ ಅಕ್ಬರ್, ಜಾತ್ಯತೀತ ಔರಂಗಜೇಬ್, ಟಿಪ್ಪು ಸುಲ್ತಾನ್, ಇವ್ರ ವೈಭವೀಕರಣ ಇತ್ತು. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಅಹಿಲಾಬಾಯಿ ಹೋಳ್ಕರು, ಸಂಗೊಳ್ಳಿ ರಾಯಣ್ಣ, ಇವ್ರನ್ನ ಎಲ್ಲರನ್ನೂ ಒಂದು 2-3 ಲೈನ್ ಅಷ್ಟೇ. ಅಕ್ಬರ್ನ ಬಗ್ಗೆ ಹೊಗಳಿದ್ದು, ಔರಂಗಜೇಬನ ಬಗ್ಗೆ ಹೊಗಳಿದ್ದು. ಇಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ಬದಲಾವಣೆ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಇವತ್ತು ರಾಜ್ಯದಲ್ಲಿ SEP ಯಾವ ಒಂದು ರಾಜಕೀಯ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ, ಇವತ್ತು ಅಧ್ಯಕ್ಷರೇ ಯಾವುದೇ ವ್ಯವಸ್ಥೆಯಲ್ಲಿ ಶಿಕ್ಷಣದಲ್ಲಿ ಈ ಒಂದು ಭಾರತದ ಮೂಲ ಸಂಸ್ಕೃತಿ ಏನಿದೆ, ಇವತ್ತು ನಮ್ಗೆ ಹೇಳ್ತಾರೆ ತಾಜ್ ಮಹಲ್ ಕಟ್ಟದವ್ರ ಬಗ್ಗೆ ಹೇಳ್ತಾರೆ, ದಿಲ್ಲಿ ಕೆಂಪು ಕೋಟೆ ಕಟ್ಟದವ್ರ ಬಗ್ಗೆ ಹೇಳ್ತಾರೆ. ಕಾಶಿಯನ್ನು ಒಡೆದವ್ರ ಬಗ್ಗೆ ಯಾಕೆ ಹೇಳೋದಿಲ್ಲ? ಮಥುರಾವನ್ನು ಒಡೆದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ? ಅಯೋಧ್ಯ ರಾಮ ಮಂದಿರವನ್ನು ಕೆಡೋದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ? ಅದನ್ನು ಮುಚ್ಚಿಟ್ಟು ಈ ದೇಶದಲ್ಲಿ ಏನು ಮೊಘಲರಿಂದ ಪ್ರಾರಂಭ ಆಗುವಂಥ ಇತಿಹಾಸವನ್ನು ಕೆಲವೊಂದು ಲೆಫ್ಟಿಸ್ಟ್ ಅನ್ನುವಂಥ ಬುದ್ಧಿಜೀವಿಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವಂಥ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲದ ರೀತಿಯಲ್ಲಿ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮುಂದೆ ಬರ್ತೀನಿ ರೀ, ಹಾಗೆ ಮೊಘಲರಿಂದ ಬಂದು ಖಾದರ್ ಸಾಹೇಬ್ರವರೆಗೆ ಬರಬೇಕಾಗಿದೆ ಅಧ್ಯಕ್ಷರೇ. ಅದಕ್ಕೆ ನಾನು ಬರ್ತೀನಿ ಅಧ್ಯಕ್ಷ. ತಾವು ತಮ್ಮ ಬಗ್ಗೆ ಅಪಾರ ಗೌರವ ಇದೆ. ಯಾಕಂದ್ರೆ ತಾವು ನೋಡಿದ್ವಿ, ನಾವೆಲ್ಲ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಎಲ್ಲನೂ
ಭಾಳ ಒಳ್ಳೆಯ ಒಂದು ಸಂಪ್ರದಾಯವನ್ನು ಹಾಕ್ಕೊಟ್ಟಿದ್ದೆ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನೇನು ನಿಮ್ಮನ್ನು ಮೊಘಲರಿಗೆ ಮತ್ತು ಟಿಪ್ಪು ಸುಲ್ತಾನಿಗೆ ಹೋಲಿಸಿಬಿಟ್ಟು ಹೋಗುದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ನೀತಿ ಬಗ್ಗೆ ಹಗುರವಾಗಿ ಮಾತಾಡೋದು, ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಬಗ್ಗೆ ಹಗುರವಾಗಿ ಮಾತಾಡೋದು, ಈ ರೀತಿ ಒಬ್ಬ ಶಿಕ್ಷಣ ಮಂತ್ರಿಗಳು ಹೇಳಿಕೆಗಳು ನಿಜಕ್ಕೂ ಒಂದು ಸರ್ಕಾರಕ್ಕೆ ಒಂದು ರೀತಿ ಗೌರವ ತರುವಂಥದ್ದಲ್ಲ. ಅಧ್ಯಕ್ಷರೇ, ಇವತ್ತು ರೈತರ ಬಗ್ಗೆ ಮಾತಾಡಿದ್ದಾರೆ. ಈ ಬರಗಾಲವಿದ್ದರೂ ಕೂಡ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಕಡಿಮೆಯಾಗಿವೆ. ಕಾರಣ ಏನು? ಕಡಿಮೆ ಆಗಿ ಇವತ್ತು ಇವ್ರು ಹೇಳ್ತಾರೆ, ಇವತ್ತು ಕರ್ನಾಟಕದಲ್ಲಿ 8 ತಿಂಗಳಲ್ಲಿ 875ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಬರಗಾಲ, ಸಾಲದ ಬಾಧೆ, ಈ ಒಂದು ವ್ಯವಸ್ಥೆಯಿಂದ. ಆ ದುರ್ದೈವೇನೆಂದರೆ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿರುವ ಮಂತ್ರಿಗಳು ಹೇಳ್ತಾರೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ರೈತರಂದರೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗ್ತೈತೆ ಅಂತೇಳಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಅಧ್ಯಕ್ಷ, ಅದ್ರ ಜೊತೆಗೆ ಪಾಯಿಂಟ್ ಆಫ್ ಆರ್ಡರ್ ಅವರು ಅಧ್ಯಕ್ಷರೇ, ಸಿನ್ಸ್ ಹಿ ಹ್ಯಾಸ್ ಸ್ಪೋಕನ್ ಹಿ ಹ್ಯಾಸ್ ಟು ಕೀಪ್ ದ ರೆಕಾರ್ಡ್. ಅರೆ ತಯಾರದೇನ್ರಿ ಅದು ತಗೊಂಡ್ಬಂದು ಇಡಿ, ತಗೊಂಡ್ಬಂದು ಇಡಬೇಕು. ಮಾತಾಡುದು ಬೇಡ, ತಗೊಂಡ್ಬಂದು ಇಡಬೇಕು. ತಗೊಂಡ್ಬಂದು ಇಡ್ತೇನೆ, ಆ ಇಟ್ಟ ಮೇಲೆ ಮಾತಾಡುದು. ಹಂಗೇನಿಲ್ಲ, ನಿಮ್ಮ ಮನೆಯಲ್ಲ ಶಿವಾನಂದ ಮಾತಾಡ್ಬೇಕಾದ್ರೆ ಬಾಯಿ ಒಳಗ್ ಮಾತು ಕರೆಕ್ಟ್ ಇರ್ಬೇಕು. ನಿಂದು ಕರೆಕ್ಟ್ ಇರ್ಬೇಕಷ್ಟೇ. ನಾನ್ ನಿಮ್ಗೆ ಕೇಳ್ತಾ ಇರೋದು ತಂದಿಟ್ಟು ಮಾತಾಡಂತ ಹೇಳ್ತಾರೆ. ತಂದಿಟ್ಟು ಮಾತಾಡಕ್ಕೆ ಅದು ಅಧ್ಯಕ್ಷರ ಅನುಮತಿ ತಗೊಂಡು ನಾನು ಮಾತಾಡಿ ತರಸಿ ಅಧ್ಯಕ್ಷರೇ, ಹೇಳಿರಲ್ಲ ಅಧ್ಯಕ್ಷರೇ, ಯಾರು ಜನ ಮಾತಾಡೋ ಒಂದು ಆಧಾರದ ರಹಿತವಾಗಿ ರೈತರ ಅದಕ್ಕಾಗಿ ತೀರಿ ಹೋಗ್ತದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗುದು ಬೇಡ ಅಂತ ಹೇಳ್ತಾರೆ ಈಗ. ಅಂದ್ರೆ ಈಗ ತಾವೇನು ಆದೇಶ ಮಾಡ್ತೀರಿ? ನಾನು ಆದೇಶ ಅಂತ ಆಗುತ್ತಾನ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಧಾರ ಇಟ್ಕೊಂಡೇ ಮಾತಾಡ್ಬೇಕು ಅಂದ್ರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿಲ್ಲ. ಮುಂದೆ ಕಡ್ದ ತೆಗಿಸಿ ಮುಂದೆ ಹೋಗಿ. ಅವ್ರಿಗೆ ಒಂದು ಎಕ್ಸೆಪ್ಷನ್ ಇರ್ಲಿ ಅಧ್ಯಕ್ಷರೇ, ಯತ್ನಾಳ್ ಅವ್ರಿಗೆ ಮಾತ್ರ ಎಕ್ಸೆಪ್ಷನ್ ಇರ್ಲಿ. ಆಧಾರ ಇಲ್ಲ ಬೇಕಾಗಿ ರೈತರು ಜನರದು ಸತ್ಯ ಮಾತಾಡೋದು ಅಧ್ಯಕ್ಷರೇ, ಅದೇ ರೀತಿ ಬೆಳಗಾವಿಯಲ್ಲಿ ನೋಡಿ, Honorable Minister has raised a point of order. You will have to give justice to the point of order. Yes. ಮಾನ್ಯ ಬಸನಗೌಡರು ಏನು ಹೇಳಿದ್ರು ಆ ಮಾತಿಗೆ ತಕರಾರು ಮಾಡಿ ಅದರ ಪುರಾವೆಯನ್ನ ತರಿಸಿ ಇಡಿ ಅಂತ ಹೇಳಿದ್ರು. ಆಯ್ತು, one second. ಪಾಯಿಂಟ್ ಆಫ್ ಆರ್ಡರ್ ಅಂದ್ರು, ಸಬ್ಜುಡಿಸ್ ಅಂದ್ರು, ಕೋರ್ಟ್ನಾಗಿದೆ ಇದೆಲ್ಲ ಆದಾಗ ಅವರು ಅದನ್ನ ತಂದಿಡ್ತೀವಿ ಅಂತಂದ್ರೆ ಅವ್ರಿಗೆ ಟೈಮ್ ಕೊಡಿ, ಆ ಪಾಯಿಂಟ್ ಆಫ್ ಆರ್ಡರನ್ನು ಆಮೇಲೆ ನೀವು ಒನ್ ಸೆಕೆಂಡ್ ಆಮೇಲೆ ಡಿಸ್ಪೋಸ್ ಮಾಡಿ. ಇಲ್ಲದೇ ಇದ್ದರೆ ಆ ಕೋರ್ಟ್ನಲ್ಲಿ ಆ ವಿಷಯ ಇರೋದ್ರಿಂದ ಅದನ್ನು ಎತ್ತಬೇಡಿ ಅಂತೇಳಿ ಹೇಳಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಇಲ್ಲಿ ಚರ್ಚೆಗೆ ಅವಕಾಶ ಅದು ಸಬ್ಜುಡಿಸ್ ಆದ ಕಾರಣ ಪ್ರಸ್ತಾವ ಮಾಡೋದು ಬೇಡ, ಮತ್ತೆ ಕಡತನ ಕೂಡ ತೆಗಿರೋದು ಮುಂದೆ ಹೋಗಲಿ. ಐ ಹ್ಯಾವ್ ಮೇಡ್ ಈವನ್ ವಿಜೇಂದ್ರ ಪಾರ್ಟಿ ಆಲ್ಸೋ. ಮೇಕ್ ಇಟ್ ಕ್ಲಿಯರ್. ಕೋರ್ಟಲ್ಲಿ ವಿಷಯ ಬಿಟ್ಟು ಮಾತಾಡುವ, ಮುಂದೆ ಹೋಗ್ಲಿ. ಅದಕ್ಕೆಲ್ಲ ನಾವು ತಯಾರಾಗಿದ್ದೀವಿ ಅಧ್ಯಕ್ಷರೇ. ಅಷ್ಟೇ ಅಲ್ಲ, 5 ಲಕ್ಷ ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೋದು ಅಷ್ಟೇ ಅಲ್ಲ, ರೈತರು ಬರಗಾಲ ಬರಲಿ ಅಂತೇಳಿ ಬಯಸ್ತಾರೆ. ಮಾಧ್ಯಮಗಳು ಏನ್ ಬೇಕಾದ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ, ಇವ್ರನ್ನು ಮಾಡ್ತೀನಿ ನಾಳೆ. ಮಾಡಿ ಮಾಧ್ಯಮಗಳ ಮುಂದೆ ಹೋಗಿ ಅಧ್ಯಕ್ಷರೇ. ಯಾವ್ದು ಮಾತಾಡಬಾರ್ದು ಅಧ್ಯಕ್ಷ ಹೌಸ್ ನಲ್ಲಿ. ಮತ್ತೆ ಆಧಾರ ಇಟ್ಟುಕೊಂಡು ಗೊತ್ತಿದೆ. ಕೋರ್ಟ್ ಏನಾರು ಗೊತ್ತಿದ್ರೆ ಮಾತಾಡೋದು, ಯಾರೇ ಸುಮ್ಮನೆ ಏನಾರ ಮಾತಾಡ್ತಿಯಲ್ಲ. ಅಧ್ಯಕ್ಷರೇ, ನೀವು ಒಂದು ರೂಲಿಂಗ್ ಕೊಡಿ, ಮಾಧ್ಯಮಗಳಲ್ಲಿ ಬಂದಂತದ್ದನ್ನ ಯಾರೋ ಒಂದು ಮ್ಯಾಗ ಕೋರ್ಟ್ ಮಾಡಬಾರ್ದು ಅಂತ ಹೇಳಿ ಬಿಟ್ಟು ಬಿಡ್ತೀವಿ. ಮತ್ತೆ ಜನರಿಗೆ ತಲುಪೋದು ಯಾವ್ದ್ರ ಮೂಲಕ? ಈಗ ವಿಚಾರ ಕೂಡ ಕೋರ್ಟ್ ಅಲ್ಲಿ ಇದೆ.
ಸಬ್ಜುಡಿಸ್ ಆಗ್ತದೆ, ಕೋರ್ಟಲ್ಲಿ ಇದೆಯಲ್ಲ, ನೀವು ಅದು ಬಿಟ್ಟು ಬೇರೆ ಸಬ್ಜೆಕ್ಟ್ ತಗೊಳ್ಳಿ. ಈಗ ನಾನು ವಿಧಾನ ಪರಿಷತ್ ಸದಸ್ಯನಿದ್ದಾಗ ಸುಪ್ರೀಂ ಕೋರ್ಟು ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಅದನ್ನು ಸಹ ಟೀಕೆ ಮಾಡಿದ್ದೀವಿ. ಏನು ಅಧಿಕಾರಿ ಇಲ್ವೋ ಸಂಸತ್ತಿಗಿರೋ ಸುಪ್ರೀಂ, ನಾವು ಸುಪ್ರೀಮು. ಆಯ್ತು ರೂಲಿಂಗ್ ಅಧ್ಯಕ್ಷರು ಕೊಡ್ಲಿ, ಮುಂದಕ್ಕೆ ಹೋಗ್ಲಿ. ಮುಂದಕ್ಕೆ ಯಾಕೆ ಹೋಗ್ಬೇಕು? ಏನ್ ಹೇಳೋದು? ಮಾತಾಡಿ ನೋಡಿ, ಕಾನೂನು ತುಂಡು ಮಾಡಿ ಸಂಪ್ರದಾಯ ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಸಮಸ್ಯೆ ಎಷ್ಟಿದೆ, ಮುಂದಕ್ಕೆ ಹೋಗ್ಲಿ. ಅಧ್ಯಕ್ಷರೇ, ಈಗ ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೀರಿ. ತಾವು ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೀರಿ. ನಾನು ಎಷ್ಟೇ ಹೇಳೋದು, ಮಾಧ್ಯಮಗಳಲ್ಲಿ ಬರುವಂಥದ್ದು ಎಲ್ಲನೂ ಸುಳ್ಳು ಅನ್ನೋಂಥದ್ದು ಏನಾದರೂ ಇದೆಯಾ? ಈಗ ಆ ರೈಲ್ವೆನಲ್ಲಿ ಹೋಗ್ತಾ ಗೋವಾಕ್ಕೆ ಹೋಗಿರ್ತಕ್ಕಂಥ ತಾಯಿ ಮಕ್ಕಳ ಇಶ್ಯೂ ಪ್ರಜಾವಾಣಿ ವಿಜಯವಾಣಿಯಲ್ಲಿ ಬಂದಿದ್ದು ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದ್ವಲ್ಲ. ಹೌದು, ಮುಂದಕ್ಕೆ ಹೋಗುವ. ಅಂದ್ರೆ ಈಗೆಲ್ಲ ಮಾಧ್ಯಮದಾಗ ಆಯ್ತು, ಮಾಧ್ಯಮ ಬಿಡಿ. ಈಗ ಮುಂದಕ್ಕೆ ಬೇರೆ ಪಾಯಿಂಟ್ ಇಲ್ವಾ? ಹಾಗಾದ್ರೆ ಪಾಯಿಂಟ್ ಮುಗಿದ ರಾಜ್ಯಪಾಲ ಭಾಷಣದಲ್ಲಿ ಸಿಗ್ತಾರೆ ಪಾಯಿಂಟ್ಗಳು. ಮುಂದಕ್ಕೆ ಹೋಗಿ. ಇಲ್ಲಿ ಸಿಗೋದು ಪಾಯಿಂಟ್ ಆಫ್ ಆರ್ಡರ್, ಅಲ್ಲಿ ಸಿಗೋದು ಪಾಯಿಂಟ್ಗಳು. ಅದನ್ನು ಜಾಯಿಂಟ್ ಆಗಿ ನಾವು ಇಲ್ಲಿ ಮಾತಾಡಬೇಕು. ಇದನ್ನೆಲ್ಲ ನಾವು ಕೇಳಬೇಕು. ಅಧ್ಯಕ್ಷರೇ, ಮುಂದಕ್ಕೆ ಹೋಗುವ. ತಾವು ನಮ್ಮ ಯಾಕಂದ್ರೆ ವಿರೋಧ ಪಕ್ಷದವ್ರು ನಾವು, ಅವರೆಲ್ಲ ಪ್ರಭಾವಿ ಸಚಿವರು ಇದ್ದಾರೆ. ಅವ್ರ ಮೈ ಮ್ಯಾಗ ಬಿದ್ದರೆ ನಾವು ಅವ್ರನ್ನ ಇದು ಮಾಡ್ಕೊಟ್ಟು, ನೀವು ಒಂದೇ ಜಿಲ್ಲೆಯವರು, ಆತ್ಮೀಯರು, ನಾವೆಲ್ಲ ಬಡ ಶಾಸಕರಿದ್ದೀವಿ ಅಧ್ಯಕ್ಷರೇ. ಅದಕ್ಕೆ ನಾವು ರಕ್ಷಣೆ ಮೇಲಿಂದ ಮೇಲೆ ಬರಲಿ ಅಂತ ವಿನಂತಿ ಮಾಡಿಕೊಂಡು, ಇವತ್ತು ಕರ್ನಾಟಕದಲ್ಲಿ ಈಗ ತಾವು ಹೇಳಿದ್ರಿ, ಈ ಧಾರ್ಮಿಕ ದೇವಸ್ಥಾನಗಳ, ಹಿಂದೂ ಧಾರ್ಮಿಕ ದೇವಸ್ಥಾನಗಳಿವೆ, ಇವುಗಳ ಮೇಲೆ ನಿಯಂತ್ರಣ ಇದೆ. ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ. ಸರ್ಕಾರ ಅದನ್ನು ಒಯ್ದು ಯಾರ್ಯಾರು ತಮ್ಮ ಗ್ಯಾರಂಟಿಗಳಿಗೆ ಹಾಕೋತಾರೆ. ಯಾವ ಭಕ್ತ ತನ್ನ ದೇವರು, ತನ್ನ ಮನೆ ದೇವರು, ತನ್ನ ಭಾಗದ ದೇವರಿಗೆ ಕೊಟ್ಟಂಥ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ, ಗೋಶಾಲೆಗೆ, ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕೆ ವಿನಃ ಅಂತ ನನ್ನ ತೆರಿಗೆ ನನ್ನ ಹಕ್ಕು ದಿಲ್ಲಿಯಲ್ಲಿ, ಇಲ್ಲಿ ನಮ್ಮ ದೇವರು, ನಮ್ಮ ಹಣ, ನಮ್ಮ ಹಕ್ಕು, ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡುವುದು. ಎದಕ್ಕೆ ಅಂದರೆ ಅದರ ಅಭಿವೃದ್ಧಿ ಆಗಲಿ, ಆ ದೇವರ ಮುಖಾಂತರ ಒಳ್ಳೆಯ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅಂತ ಕೊಡ್ತೀವಿ. ಅಧ್ಯಕ್ಷರೇ, ನೀವೆಲ್ಲ ಇಲ್ಲಿ ತೊಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು, ಯಾರೇ ಬೇಕು ಅಷ್ಟು ಆ ವಕಫ್ ಕಾಂಪೌಂಡ್ ಕಟ್ಟಲಿಕ್ಕೆ 100 ಕೋಟಿ, ಅದಕ್ಕೆ 500 ಕೋಟಿ, ಯಾರ ಅಪ್ಪನ ಆಸ್ತಿ ಕೊಡ್ಲಾಕತ್ತಿರುತ್ತೆ ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೇ ಯಾಕೆ ನಿಮ್ಮದು ಕಾನೂನು? ಮಸೀದಿಗಳ ಮೇಲೆ ಯಾಕಿಲ್ಲ? ಚರ್ಚ್ಗಳ ಮೇಲೆ ಯಾಕಿಲ್ಲ? ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ. ಇವತ್ತು ವಕಫದಲ್ಲಿ ಅಂತಿಂತ ಆಸ್ತಿ ಅದು, ವಿಂಡ್ಸರ್ ಮ್ಯಾನರ್ ಹೋಟೆಲು ಇವತ್ತು ಯಾರ್ದದು? ವಕಫದು. ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ. ಅವ್ರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, DC ಅದಕ್ಕೆ ಆಡಳಿತಾಧಿಕಾರಿ, ಅವ್ರ ಕೈಯಾಗನೇ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ. ಇದು ಈ ಕಾನೂನನ್ನು ತೆಗೆದುಹಾಕಬೇಕು. ಯಾವ ರೀತಿ ನೀವು ಮಸೀದಿಗಳಿಗೆ, ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ, ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯತೀತ. ಜಾತ್ಯತೀತ ಅಂದರೆ ಏನು? ಡೆಫಿನೇಷನ್ ಆಫ್ ಜಾತ್ಯತೀತ ಅಂದರೆ ಹಿಂದೂಗಳನ್ನು ಅಪಮಾನ ಮಾಡೋದು, ಹಿಂದೂಗಳ ದೇವಸ್ಥಾನದ ಹಣವನ್ನೇ ಬೇರೆ ಬೇರೆ ಉಪಯೋಗ ಮಾಡೋದು, ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡೋದು. ಹುಡುಕಿದವ್ರು ಬೇಕಾದಷ್ಟು ಅವ್ರು ಏನು ಬೇಕಾದ ಮಾಡಿದ್ರು ಯಾರು ಲೆಕ್ಕಿಲ್ಲ, ಪತ್ರಿಲ್ಲ. ಲಕ್ಷಾಂತರ ಎಕರೆ ಈ ದೇಶದಲ್ಲಿ ವಕಫ್ ಆಸ್ತಿ ಎಷ್ಟಿದೆ ಅಧ್ಯಕ್ಷರೇ? ಭಾರತೀಯ ಸೈನ್ಯ, ಭಾರತೀಯ ರೈಲ್ವೆ, ನಂತರ ಸುಮಾರು 15 ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಆಸ್ತಿ. ಯಾವುದು ವಕಫ್ ಆಸ್ತಿ? ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ, ಈ ವಕಫ್ ಅನ್ನೋಂಥದ್ದು ಕಂದಾಯಕ್ಕೆ ವಾಪಸ್ ಕೊಡಬೇಕು. ಇದು ನಮ್ಮ ದೇಶದ ಆಸ್ತಿ. ಇದನ್ನು ಬಳಕೆ ಮಾಡಬೇಕಾದ್ರು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಇದು ರಾಜ್ಯಪಾಲ ಭಾಷಣ ಉಂಟಾ? ಯಾವ್ದ್ರಿ?
ಈ ಸಬ್ಜೆಕ್ಟ್ ರಾಜ್ಯಪಾಲ ಭಾಷಣದಲ್ಲಿ ಉಂಟಾ ಇದು? ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರಕ್ಕೆ ಈಗ ಬಜೆಟ್ ಅಲ್ಲಿ ನೀವು ಹಿಂದೂ ಅದಿರಲ್ಲ, ಅಲ್ಲಲ್ಲ ನಾವು 100% ಹಿಂದೂ ಅಂದ್ರೆ ಅಲ್ಲ ಯತ್ನಾಳ್ ಅವರೇ, ಮುಸಲ್ಮಾನರು ಅಧ್ಯಕ್ಷರೇ ಚರ್ಚೆ ಕೊಟ್ಟಿರಿ, ಅದ್ ಬಿಟ್ಕೊಂಡು ಏನೇನು ವಿಷಯಕ್ಕೆ ಹೋಗಿರೋ ಆಕಾಶದ ಬೇಕಾದ್ ಮಾತಾಡ್ಬೋದು. ಹಿಂದೂ ಮುಸಲ್ಮಾನ ಬಿಜೆಪಿ ಬೇಯ್ತಿದ್ರಿ ಆಕಾಶ ತನಕ ಆ ಬುಕ್ಕಲ್ಲಿ ಇದ್ದದ ಬಗ್ಗೆ ಮಾತಾಡಬೇಕು. ನಿಮ್ದು ಕಂತಿ ಮುಗದ ಸುಮ್ಕೊಂಡ್ರಿ. ಲೋಕಸಭೆ ನಿಮ್ಮದು ಪ್ರಾರಂಭ ಆಗೈತೆ, ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಪ್ರಾರಂಭ ಆಗೈತೆ. ನೀವು ವಿರೋಧ ಪಕ್ಷನಾಗೂ ಇರುವುದಿಲ್ಲ. ನಿಮಗೆ ಪ್ರಾರಂಭ ಹೋಗ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಆಸೇಫ್, ನೀವು ರಾಜ್ಯಪಾಲರ ಭಾಷಣದ ಬಗ್ಗೆ ಭಾಷಣದಲ್ಲಿ ಮಾತಾಡ್ಲಿ. ಬೇರೆ ಬೇರೆ ಬಾಯಿ ಬಂದಿದ್ದೆಲ್ಲ ಕರ್ನಾಟಕದಲ್ಲಿ ಹಿಂದೆ ನೀವೇ ಏನು ಮಾತಾಡಿದ್ದೀರಿ GST ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಇದೇನು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮ್ಯಾಗ 2ನೇ ಸ್ಥಾನದಾಗಿಲ್ಲ. ಬೊಮ್ಮಾಯವ್ರು ಇದ್ದಾಗೂ ನಾವು 2ನೇ ಸ್ಥಾನದಾಗೇ ಇದ್ದೀವಿ. ನಿಮ್ದೇನು ಗಣಂದಾರಿ ಏನು ಇದ್ರಾಗ ಏನಾಗಿಲ್ಲ. ನೀವು ಹೇಳ್ಕೊಂಡಿದ್ದೀರಿ, ನೀವೇನು ಹೇಳ್ಕೊಂಡಿದ್ದೀರಿ? ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿಯಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡಿ 3,350 ಕೋಟಿಗಳನ್ನು ನೀಡಲಾಗಿದೆ. 4,981 ಕೋಟಿಗಳಿಗೂ ಮೀರಿದ ಕಾಮಗಾರಿಗಳನ್ನು ಮಾಡಿದ. ಹಂಗಾದ್ರೆ ಇದು ರೊಕ್ಕ ಯಾರ್ದು? ನೀವು ರಾಜ್ಯಪಾಲರ ಭಾಷಣದಾಗ ಏನು ಹೇಳ್ತೀರಿ? ನಿಮ್ಮ ಸಾಧನೆ ಇರ್ತೀರಿ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ಒಂದು ಜಲ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಇಡೀ ದೇಶದಲ್ಲಿರುವಂಥ ಯಾವುದೇ ಒಂದು ಕುಗ್ರಾಮದಲ್ಲಿರುವಂಥ ಒಬ್ಬ ಬಡ ಹೆಣ್ಣುಮಗಳು 5-10 ಕಿಲೋಮೀಟರ್ ಹೋಗಿ ನೀರು ತರುವಂಥ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಕೊಡ್ಬೇಕಂತ ಹೇಳಿ ಯಾವ ರೀತಿ ಗ್ಯಾಸದ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅದೇ ರೀತಿ ಜಲ ಜೀವನ ಮಿಷನ್ ಮೂಲಕ ನೀರು ಕೊಡುವಂತ ಇದನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದು ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ನಮ್ಮದು ನಿಮ್ದು ಇವು 2ನ್ನ ಬಿಟ್ರೆ ನೀವು ಇಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ರೆ ಮತ್ತೇನೇನೇನೇನೋ ಮಾತಾಡಿಲ್ಲ. ಆಯ್ತು. ಇವತ್ತು ಹೊಸ ನೀರಾವರಿ ಯೋಜನೆಗಳು ಯಾವುದು ನೀವು ಘೋಷಣೆ ಮಾಡಲಿಲ್ಲ. ಇದ್ದ ನೀರಾವರಿ ಯೋಜನೆಗೆ ಹಣ ಕೊಡಲಿಲ್ಲ. ಇವತ್ತು ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ. ನಮಗೆ ಹೇಳ್ತಾ ಇದ್ರು 40% ಸರ್ಕಾರ ಪೇ ಸಿ ಎಂ ಅಂತೇಳಿ. ಮೊನ್ನೆ ಕೆಂಪಣ್ಣವರು ಈ ಸರ್ಕಾರದಲ್ಲೇ 40% ಇದೆ ಅಂತ ಹೇಳಿದ್ರು. ಬಾಪ 2 ದಿವಸನಾಗ ಅದ್ರ ಬಾಯಿ ಬಂದ್ ಮಾಡಿದ್ರು. ಅದಕ್ಕೇನು ಹಾಕಿದ್ರು? ಜೇನುತುಪ್ಪ ಹಾಕಿದ್ರು, ಏನು ಬೆಲ್ಲ ಹಾಕಿದ್ರು ಗೊತ್ತಿಲ್ಲ. ತಮ್ಮಯ್ಯ ನೆಕ್ಸ್ಟ್. ಇವತ್ತು ತಮ್ಮಯ್ಯವರೇ ಮಾತಾಡ್ತೀವಿ. ವಿಜೇಂದ್ರ ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೇ ನಿನ್ನ ಬಾಯಿನ ನುಡಿ ಮುತ್ತಿಂದ ಬತ್ತಲ್ಲಪ್ಪ. ನನ್ನ ನುಡಿ ಮುತ್ತಿಂದ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಈ ಕಡೆನೆ ಬರ್ತಾರ ನಾನು ನೋಡಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಏನ್ ಮಾಡ್ತೀನಿ ಅಂತ ನನಗೂ ಮಾತಾಡಕ್ ಬರ್ತೈತಿ. ಕ್ವಶನ್ ನಿನ್ನ ನುಡಿ ಇರ್ಬೋದು, ನೀವು ಬಹಳ ದೊಡ್ಡವರು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಹೀಗೆ ಬರೋದು. ಏನಪ್ಪಾ ಅಂದ್ರೆ ಏನಪ್ಪಾನೇ ಹೇಳ್ತೀನಿ. ಕೋವಿಡ್ ಇಂದ ನಾ ಏನು ನಿನಗೆ ಮುಲಾಜಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿರಲ್ಲ, ನಾ ಏನು ಎಂದೂ ಬರುವುದಿಲ್ಲ, ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಅವಶ್ಯಕತೆ ಇಲ್ಲ. ಎಷ್ಟು ಕೋಟಿ ಹೊಡೆದವ್ರೆ ಅಂತ ನೀವೇ ಹೇಳಿದ್ರಲ್ಲ, ಅದನ್ನು ಹೇಳು. ನೀವು ಬಂದ್ರೆ ನಾವು ಸೇರ್ಸಲ್ಲ. ಆಯ್ತು, ಈಗ ಮುಂದಕ್ಕೆ ಹೋಗಿ. BBMP-ಯಲ್ಲಿ 8% ಫಿಕ್ಸ್ ಮಾಡ್ಯಾರ. ಇಡೀ ಜಗತ್ತಿಗೆ ಉರುಳು ಹಾಕೊಳಕತ್ತಾರೆ. ಅದು ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ. ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ. ಈಗ ಆಸಿಫ್ ಈಗ ಬೇಗ ಮುಗಿಸಿ ಯತ್ನಾಳ್ ಅವರೇ, ಬೇಗ ಮುಗಿಸಿ. ನೆಕ್ಸ್ಟ್ ತಮ್ಮಯ್ಯ. ಅಧ್ಯಕ್ಷರೇ, ಯಾರಿಗೂ ಅಧ್ಯಕ್ಷರೇ ಕೋವಿಡ್ ಬಗ್ಗೆ ಹೇಳಿ. ಅವ್ರ ಸರ್ಕಾರ ಎಷ್ಟು ಮಾಡಿದ್ರು? ರಾಜ್ಯಪಾಲರ ನೋಡ್ರಿ, ಆಯ್ತು ಬಂದ್ಬಿಟ್ಟು ನೋಡ್ರಿ ಮಾತಾಡಿದ್ದು. ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ದು ಬರಗಾಲ. ಅವು ದಾಖಲೆ ಆಗಂಗಿಲ್ಲ ರೀ, ಪೇಪರ್ ಕಟ್ಟಿಂಗ್. ಆಯ್ತು, ಎಲ್ಲ ಮಾಧ್ಯಮಕ್ಕೆ ಚರ್ಚೆ ಮಾಡಿ ಎಷ್ಟು ಹೋಗ್ತೀರಿ? ಏನಾದ್ರು ಸಕಾರಾತ್ಮಕ ಚರ್ಚೆ ಮಾಡಿ, ಏನ್ ಪ್ರಯೋಜನವರೆಗೆ ಚರ್ಚೆ ಮಾಡಿ. ಅಧ್ಯಕ್ಷರೇ, ಇವತ್ತು ಬೇಗ ಮುಗಿಸ್ಬೇಕು. ಮುಗಿಸ್ತೀನಿ ರೀ.
ತಾವ್ ಯಾಕೆ ಹಿಂಗ ಅಲ್ಲ ಆಗಿಲ್ಲ, ಟೈಮ್ ಇಲ್ಲ, ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. ಇಬ್ರು ಮೂರು ಜನ ಮಾತಾಡ್ಲಿಕ್ಕಿದ್ದಾರೆ, ಅವ್ರಿಗೆ ಪ್ರಚೋದನೆಗೊಳಗಾಗಿದ್ರು ಅಂತ ಗೊತ್ತಾಗ್ತದೆ. ಅದು ಮತ್ತೆ ನೋಡುವ. ಅಧ್ಯಕ್ಷರೇ, ಅಧ್ಯಕ್ಷ ಮೇಲೆ ಈ ರೀತಿ ಮಾತಾಡುವ ಈ ಶಾಸಕರು 224 ಜನರು, ಆಡಳಿತ ಪಕ್ಷದಾಗಿದ್ದು ಶಾಸಕರಿಗೆ ಹೆಚ್ಚು ಅನುದಾನ ಕೊಡ್ತಾರೆ. ಸರಿ, ನಮ್ಮ ಸರ್ಕಾರ ಇದ್ದಾಗೂ ಮಾಡ್ಯಾರ, ನಾವೇನು ವಿರೋಧ ಮಾಡ್ಬೋದು. ಆದರೆ ನೀವು 50 ಕೋಟಿ ನಿಮ್ಗೆ ಕೊಟ್ಟಾಗ 25 ಕೋಟಿ ವಿರೋಧ ಪಕ್ಷ BJP ಅವರಿಗೆ JDSನವ್ರಿಗೂ ಕೊಡ್ಬೇಕಲ್ಲ ಅಧ್ಯಕ್ಷರೇ. ಓಕೆ, ಅದನ್ನು ಸಹ ಆಯ್ತು. ಇದನ್ನು ರಾಜ್ಯಪಾಲರ ಭಾಷಣ ಬರ್ತೈತೆ ಇಲ್ರಿ? ಓಕೆ, ಈಗ ಪ್ರತಿಯೊಂದು ಪಾಯಿಂಟ್ ಬರೋದಿದ್ರೆ ಹೇಳ್ತೇನೆ ನಾನು. ತಮ್ಮ ಅನುಮತಿ ತಗೊಂಡೆ ಮಾತಾಡ್ತೇನೆ. ಆಯ್ತು, ಬೇಗ ಫಿನಿಶ್ ಮಾಡಿ. ಇವತ್ತು ಒಟ್ಟಾರೆ ರಾಜ್ಯಪಾಲರ ಭಾಷಣದಲ್ಲಿ ಏನು ಈ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆಗಳು, ಹೊಸ ಚಿಂತನೆ ಆಗಲಿ, ರಾಜ್ಯವನ್ನ ಭವಿಷ್ಯದಲ್ಲಿ ಒಂದು ಸುಭಿಕ್ಷ ರಾಜ್ಯ ಮಾಡಬೇಕು, ಒಂದು ಸಂಪತ್ಭರಿತ ರಾಜ್ಯ ಮಾಡಬೇಕು, ಒಂದು ಸ್ವಾವಲಂಬಿ ರಾಜ್ಯ ಮಾಡಬೇಕು ಅನ್ನೋಂಥ ಕನಸೇನಿಲ್ಲ. ಆಯ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಇವರ ಬಜೆಟ್ ನೋಡಿಬಿಟ್ರೆ ಇನ್ನೊಂದು ವರ್ಷದಲ್ಲಿ ಈ ರಾಜ್ಯ ದಿವಾಳಿ ಆಗುವಂಥ ಒಂದು ಭಾಷಣ ಬಿಟ್ಟರೆ, ಈ ರಾಜ್ಯದಲ್ಲಿ ರಾಜ್ಯಪಾಲರ ಭಾಷಣದ ಮೂಲಕ ರಾಜ್ಯಪಾಲರಿಗೂ ಸಹ ಅವರ ತಮ್ಮ ಸಂವಿಧಾನಾತ್ಮಕವಾದಂಥ ಒಂದು ಕರ್ತವ್ಯವನ್ನು ಪಾಲಿಸುವಾಗ ಅವರಿಗೆ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡುವಂತ ಮುಜುಗರ. ಆಯ್ತು, ನೆಕ್ಸ್ಟ್ ತಮ್ಮ ಮಾತಾಡ್ತೀರಿ. ಇದು ನಿಜಕ್ಕೂ ಸಹ ಬಸಂತಪ್ಪ, ರಾಜ್ಯಪಾಲರ ಭಾಷಣ. ನೆಕ್ಸ್ಟ್ ಮುನಿರತ್ನ, ಬಸಂತ ಒಂದು ಆ ಕಡೆ ಈ ಕಡೆ ಲಾಸ್ಟ್. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।